ಅಂತ ಕೇಳಿದ್ರೆ ನೀವು ಬುಟ್ಟಿಲ್ವಾ ಬುಟ್ಟಿತ್ತ ಹಿಡ್ಕೊಳ್ಳಿ ಅಂತಾರೆ. ಎಣ್ಣೆ ಕುಡಿಸ್ತಾರೆ ನೀರ್ ಬಿಡ್ತಾರೆ, ಎಣ್ಣೆ ಕುಡಿಸಲಿಲ್ಲ ಅಂದ್ರೆ ನೀರ್ ಬಿಡಲ್ಲ. ಕೊಡ್ತಾ ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ ಸಂಬಳ ಬೇಕಾರೆ. ನಾವೇನಾದ್ರು ಈ ನೀರ್ ಕುಡ್ದು ಸತ್ತೋದ್ರೆ ಯಾರು ಜವಾಬ್ದಾರರು? ಕುಡಿಯುವ ನೀರಿಗಾಗಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ ನೆಟ್ಟಗೆರೆ ಗ್ರಾಮಸ್ಥರು. ಬೇಲೂರು ತಾಲೂಕಿನ ಇಬೀಡು ಗ್ರಾಮ ವ್ಯಾಪ್ತಿಯ ನೆಟ್ಟಗೆರೆ ಗ್ರಾಮದಲ್ಲಿ ಸುಮಾರು 10 ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರನ್ನ ಕೊಡುತ್ತಿಲ್ಲ, ಕೇಳಿದ್ರೆ ಅಧಿಕಾರಿಗಳು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂಬ ನೆಟ್ಟಗೆರೆ ಗ್ರಾಮದಲ್ಲಿ ಮಹಿಳೆಯರು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮದ ಮಹಿಳೆ ಲಕ್ಷ್ಮಿ, ನಮ್ಮ ಗ್ರಾಮದಲ್ಲಿ ಕೆಳಹಟ್ಟಿಯಲ್ಲಿ ಸಮರ್ಪಕವಾಗಿ ನೀರನ್ನ ಬಿಡುತ್ತಾರೆ, ಆದರೆ ನಮ್ಮ ಮೇಲಿನ ಹಟ್ಟಿಗೆ 15 ದಿನಕ್ಕೊಮ್ಮೆ ನೀರು ಬಿಡುತ್ತಾರೆ. ಜೊತೆಗೆ ನೀರಲ್ಲಿ ಹುಳು ಹಾಗೂ ಕೆಸರು ಮಿಶ್ರಿತ ನೀರು ಬಿಡುತ್ತಾರೆ. ನಾವು ಬದುಕುವುದಾದ್ರೂ ಹೇಗೆ? ಅದರಲ್ಲೂ ತಿಂಗಳಿಗೊಮ್ಮೆ ನಮಗೆ ಕುಡಿಯಲು ನೀರಿಲ್ಲದೆ ಬೇರೆಯವರ ಮನೆಯಿಂದ ನೀರು ತರುವ ಪರಿಸ್ಥಿತಿ ಉಂಟಾಗಿದೆ. ಅಲ್ಲದೆ ಈಗಾಗಲೇ ಚಿಕನ್ ಗುನ್ಯಾ ಹಾಗೂ ಡೆಂಗ್ಯೂ ರೋಗಗಳು ಹೆಚ್ಚಿದ್ದು, ನಮ್ಮ ಊರಿನಲ್ಲಿ ಆಶಾ ಕಾರ್ಯಕರ್ತರು ಬಂದು ಇಂತಹ ನೀರನ್ನ ಹೇಗೆ ಬಳಸಿದ್ದಾರೆ ಎಂದು ಅದನ್ನ ಹೊರಗೆ ಚೆಲ್ಲುತ್ತಾರೆ. ಇದರ ಬಗ್ಗೆ ಅಧಿಕಾರಿಗಳ ಬಳಿ ನಮ್ಮ ಸಮಸ್ಯೆ ಹೇಳಿದರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ನಾವೆಲ್ಲರೂ ಕೂಲಿ ಕಾರ್ಮಿಕರಾಗಿದ್ದು ಬರೀ ನೀರಿಗಾಗಿ ಹೋರಾಟ ಮಾಡುತ್ತಾ ಕೂತ್ರೆ ನಮ್ಮ ಜೀವನ ಹೇಗೆ ಸಾಗತ್ತೆ? ಕೂಡಲೇ ನಮಗೆ ಸಮಸ್ಯೆಗಳನ್ನ ಬಗೆಹರಿಸಬೇಕೆಂದು ಮನವಿ ಮಾಡಿದ್ರು. ಇನ್ನು ಗ್ರಾಮಸ್ಥರಾದ ಕೃಷ್ಣಮೂರ್ತಿ ಹಾಗೂ ಮೋಗಪ್ಪ ಮಾತನಾಡಿ, ತಿಂಗಳಿಗೊಮ್ಮೆ ಕುಡಿಯುವ ನೀರನ್ನ ಸಮರ್ಪಕವಾಗಿ ಬಿಡುತ್ತಿಲ್ಲ. ನಮ್ಮ ಗ್ರಾಮದ ಬಳಿ ನೀರಿಗೆ ವ್ಯವಸ್ಥೆ ಇದ್ರೂ ನಮಗೆ ಕೊಳಚೆ ನೀರನ್ನ ಬಿಡುತ್ತಿದ್ದಾರೆ. ನಮ್ಮ ಗ್ರಾಮದಲ್ಲಿ ವೃದ್ಧರು ಹಾಗೂ ಮಕ್ಕಳೇ ಹೆಚ್ಚಿದ್ದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಈ ನೀರನ್ನ ಉಪಯೋಗಿಸುವುದರಿಂದ ನಮ್ಮ ಗ್ರಾಮದ ಜನರು ಕಾಯಿಲೆಗೆ ತುತ್ತಾಗುತ್ತಿದ್ದು, ಅವರು ದುಡಿದ ಹಣವೆಲ್ಲ ಆಸ್ಪತ್ರೆಗೆ ಸುರಿಯುತ್ತಿದ್ದಾರೆ. ಇಲ್ಲಿ ನೀರು ಬಿಡುವ ಸಹಾಯಕರನ್ನ ಕೇಳಿದ್ರೆ ನಮ್ಮನೆಯಿಂದ ನೀರು ತಂದು ಕೊಡಬೇಕಾ ಎಂದು ಉಡಾಫೆ ಉತ್ತರ ನೀಡುತ್ತಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾರೂ ಇತ್ತ ಗಮನ ಹರಿಸುತ್ತಿಲ್ಲ. ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ನೀಡದಿದ್ರೆ ಮುಂದಿನ ದಿನದಲ್ಲಿ ತಾಲೂಕು ಪಂಚಾಯಿತಿ ಭಾಗ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಿಷಯ ತಿಳಿದು ದೂರವಾಣಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಸುರೇಶ್, ತಮ್ಮ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದೇನೆ. ಕುಡಿಯುವ ನೀರಿಗೆ ಸಮಸ್ಯೆಗಳು ಬಂದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇನೆ. ಸ್ಥಳೀಯ ಅಧಿಕಾರಿಗಳಿಗೆ ರಜೆ ಇದ್ದರೂ ಕೂಡ ಅಲ್ಲಿಗೆ ತೆರಳಿ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದಿದ್ದರೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ. ಇನ್ನು ನಾನು ಪರಿಶೀಲನೆಗೆ ಸ್ಥಳಕ್ಕೆ ಬರುವುದರೊಳಗೆ ಸಮಸ್ಯೆ ಬಗೆಹರಿಸಬೇಕು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವುದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದು ಆಶ್ವಾಸನೆಯನ್ನ ಗ್ರಾಮಸ್ಥರಿಗೆ ಕೊಟ್ಟಿದ್ದರಿಂದ ಗ್ರಾಮಸ್ಥರು ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡಿದ್ದಾರೆ. ಬೇರೆ ಮೇಲೆ ಒಂಚೂರು ನೀರು ಇಸ್ಕೊ ಬರ್ತದೆ, ನಾವು ಕುಡಿದು ಗಂಟೆ ಕಟ್ಟಿದ್ದೆ ಹುಷಾರಿಲ್ದಂಗೆ ಆಯ್ತು. ನಮಗೆ 1 ತಿಂಗಳಿಂದ ಮಾರನೇ ಹಬ್ಬದಿಂದ ನೀರಿಲ್ಲ. ನೀರು ಕೇಳಿದ್ರೆ ಆಶಾ ಕಾರ್ಯಕರ್ತರು ಬರ್ತಾರೆ, ನಾವೆಲ್ಲ ಹೋಗಿ ಒಂದು ಕೊಡ ನೀರು ತಗೊಬರ್ತೀವಿ. ಆಶಾ ಕಾರ್ಯಕರ್ತರು ಬರ್ತಾರೆ, ಇದು ನೋಡ್ತಾರೆ, ನೀರು ಚೆಲ್ರಿ ಅಂತಾರೆ. ಇವೇ ನೀರು ಹೆಂಗ್ ನೀರು ಬಿಡ್ರಿ ಅಂತ ಕೇಳಿದ್ರೆ ನೀವು ಬುಟ್ಟಿಲ್ವಾ ಬುಟ್ಟಿತ್ತ ಹಿಡ್ಕೊಳ್ಳಿ ಅಂತಾರೆ. ಎಣ್ಣೆ ಕುಡಿಸ್ತಾರೆ ನೀರ್ ಬಿಡ್ತಾರೆ, ಎಣ್ಣೆ ಕುಡಿಸಲಿಲ್ಲ ಅಂದ್ರೆ ನೀರ್ ಬಿಡಲ್ಲ. ಸಂಬಳ ಅವ್ರಿಗೆ ಕೊಡ್ತಾ ಇಲ್ವಾ? ಸರ್ಕಾರ ಕೊಡ್ತಾ ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ ಸಂಬಳ ಬೇಕಾರೆ. ನಮಗೆ ನೀಟಾಗಿ ವಾರಕ್ಕೆ 1 ಸಾರಿ ಅಟ್ಲೀಸ್ಟ್ ನಮಗೆ 1 ತಿಂಗಳಿಗೆ 2 ತಿಂಗಳಿಗೆ ಬೇಡ, ವಾರಕ್ಕೆ 1 ಸರಿ, ವಾರದಲ್ಲಿ 2 ಸರಿನೂ ಬೇಡ, 3 ಸರಿನೂ ಬೇಡ, ವಾರಕ್ಕೆ 1 ಸರಿ ನೀರು ಬಿಟ್ರೆ ನಾವು ಹಂಗೆ ಇದು ಮಾಡ್ತೀವಿ. ಈ ನೀರು ಮಕ್ಳು ಮರಿ ಇರ್ತಾವೆ ನಮ್ಮ ಮನೇಲಿ, ಮಗ ಸಾಕೊಂಡಿದ್ವಿ. ನೀರು ಇದನ್ನ ಕುಡಿದ್ರೆ ನಮಗೆ ಹುಷಾರಿಲ್ಲ ಅಂದ್ರೆ ಯಾರು ನೋಡೋರು? ಅಪ್ಪಿ ನಾವು ಏನಾರ ಆಯ್ತು ಅಂದ್ರೆ ನಾವ್ ಹೆಂಗ್ ಮಾಡೋದು? ಕೆಲ್ಸಕ್ಕೆ ಹೋದ್ಮೇಲೆ ನೀರು ಬಿಡೋದಲ್ಲ. ನಮಗೆ ನೀರ ಬೆಳಗ್ಗೆ 7:15 ಬಿಟ್ರೆ ಸಾಕು. ನೀರು ಹಿಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀವಿ. ನಾವೇನ್ ಮನೇಲಿ ಕೂರೋ ಜನ ಅಲ್ಲ, ಹೊಟ್ಟೆ ಪಾಡಿಗೆ ಹೋಗೋರು. ಚೀಟಿಗಳು ಮಾಡ್ಕೊಂಡಿವಿ, ಸಂಘಗಳು ಮಾಡ್ಕೊಂಡಿವಿ. ನಾವೇನಾರು ಈ ನೀರು ಕುಡಿದು ಸತ್ತೋದ್ರೆ ಯಾರು ಜವಾಬ್ದಾರರು? ನಮಗೆ ಅನ್ಯಾಯ ಆಗಿದೆ. ಬರಕಂತ ಬೈಕಲ್ಲಿ ಕಟ್ಕೊಂಡು ಹೋಯ್ತು ಚಾನಲ್ ನೀರಿಲ್ಲ ಸರ್, ನಾವ್ ಹೆಂಗೆ ನಾವು ಜೀವನ ಮಾಡೋದು? ನಾವು ನಮ್ಮನೇಲಿ ಅಡಿಗೆ ಮಾಡಕ್ಕೆ ನೀರಿಲ್ಲ, ಮನೆಗೆ ಒಳಗಡೆ ನೀರ್ ಬಿಟ್ಟಿರ್ತಾರೆ. ಅವಾಗ ನಾವು ಹೋಗಿ ಅವ್ರ ಮನೆಗ್ ನೀರ್ ಸಾಕಾಗಿ ಎಲ್ಲ ತಕ್ಕ ನೀರ್ ತುಂಬ್ಕೊಂಡ್ಮೇಲೆ ನಾವು ಹೋಗಿ ಇದ್ ಮಾಡ್ಬೇಕು. ನಾವ್ 2 ಕೊಡ 3 ಕೊಡ ನೀರ್ ಮತ್ ನೀರ್ ಬರಲ್ಲ ಬಿಡು ಅಂದ್ರೆ ಬಿಡಲ್ಲ. ಮತ್ತೆ ಕೇಳಿದ್ರೆ ನಾವ್ ನೆನೆ ದಿವಸ ಬಿಟ್ಟಿದ್ವಿ, ಇಟ್ಕೋಬೇಕಾಯ್ತು ಅಂತ ಹೇಳಿ ಇದ್ ಮಾಡ್ತಾರೆ. ನಮಗೆ ನೀರು ಸಾಕಷ್ಟು ನೀರಿದೆ ಬೇಲೂರಿನ ನೆಟ್ಟಕೆರೆಯಲ್ಲಿ. ಆದ್ರೆ ನಮಗೆ ಮೇಲೆ ಒಂದು 25 ಮನೆ ಜನಕ್ಕೆ ನೀರು ಸಿಗ್ತಾ ಇಲ್ಲ.
ನೀರಿನ ವಿಚಾರಕ್ಕೋಸ್ಕರ ನಾವು ಅವನ ಕೆಲ ಗಲಾಟೆ ಘೋಷಣೆ ಮಾಡೋಕ್ಕಾಗಲ್ಲ. ಯಾವುದೇ ರೀತಿಯೂ ಕೂಡ ನಮಗೆ ಪಿ ಡಿ ಒಗಾಗಲಿ ಸೆಕ್ರೆಟ್ರಿ ಆಗಲಿ ಹೇಳಿದ್ರು ಅವ್ರು ನಮಗೆ ಗಮನಿಸ್ತಾ ಇಲ್ಲ. ನಾವು ಈಗ ಇದೇ ಥರ ಮಾಡಿದರೆ ನಾಳೆ ತಾಲೂಕು ಆಫೀಸ್ ಮುಂದೆ ಹೋಗಿ ಧರಣಿ ಮಾಡಬೇಕಾಗತ್ತೆ. ಈ ಪಿ ಡಿ ಅವರು ಕೂಡ ಭಾಳ ಯಾಕೆ ಅಂದರೆ ನಮ್ಮ ಮೇಲೆ ಗಮನ ತಾಂತಿಲ್ಲ. ನಾ ಸುಮ್ನೆ ಮಾಡ್ತಾರೆ ಅಂತಾರಣ. ಯಾವುದೇ ಕಾರಣಕ್ಕೂ ಇಲ್ಲಿ ಊರಿಗೆ ಇವತ್ತು ಕಾಲಿಟ್ಟಿಲ್ಲ ಅವರು. ಯಾರು ಬರಲ್ಲ ಅವರು. ಅಷ್ಟು ಪಂಚಾಯತಿ ಅಂದ್ರೆ ಇಪ್ಪಿಟ್ ಪಂಚಾಯತಿ ಅಣ್ಣ. ಇವತ್ತು ಕೂಡ ಇಲ್ಲಿ